50 ದಿವಸ ಆದ್ಮೇಲೆ ಸೊ ಎನರ್ಜಿ ಎಷ್ಟು ಡೌನ್ ಆಗಿದೆ ಅಂತ ನೀವು ಹೇಳ್ತಾ ಹೋಗ್ಬೇಕು. ನಾನು ಒಬ್ಬೊಬ್ರ ಹೆಸರು ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ನೀವು ಹೇಳ್ದಂಗೆ ಚೈತ್ರ ಮೇಡಮ್ ಆಲ್ಮೋಸ್ಟ್ ಝೀರಾಗಿ ಬಂದ್ಬಿಟ್ಟಿದ್ದಾರೆ. ಐ ಥಿಂಕ್ ಝೀರೋಗಿಂತ ಕೆಳಗಡೆ ಹೋಗಿದ್ದಾರೆ. ಮೈನಸ್ 10 ಇದ್ದಾರೆ ಅಂತ ಅನ್ಬೋದು. ನೋಡಿ ಆ ಎನರ್ಜಿ ಅಮ್ಮ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಕ್ಯಾಮ್ರಾ ಮುಂದೆ ಬಂದು ನನ್ನ ಕೈಲಿ ಆಗಲ್ಲ ಕಳಿಸ್ಬಿಡಿ ಹೊರಗಡೆ ಅಂತ. ಬಟ್ ಇದಕ್ಕೆ ಮೇನ್ ಕಾರಣ ಆಕ್ಟಿವಿಟಿಗಿಂತ ಹೋದ್ವಾರ ಐ ಥಿಂಕ್ ಬಚ್ಚನ್ ಕೊಟ್ರಲ್ಲ, ಶನಿವಾರ ಕೊಟ್ರಲ್ಲ ಮಾಂಜ, ಅದು ಆ ಕೆಕ್ಕೆ ಕೈಲಿ ತಡ್ಕೊಳಕ್ಕಾಗಿಲ್ಲ. ನಾನು ಒಂದು ನೋಡ್ತೀನಿ ಇದರಲ್ಲಿ ನಮ್ಮ ಚೈತ್ರ ಫೈಟ್ ಮಾಡ್ತಾಳೆ, ಬಟ್ ಅವಮಾನಗಳನ್ನ ಸಹಿಸ್ಕೊಳೋ ಅಂತ ಒಂದು ಕೆಪಬಿಲಿಟಿ ಆಕೆಲ್ಲ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಂಗೆ ಆಗುತ್ತೆ. ಈಗ ನೋಡಿ ಸಾಮಾನ್ಯವಾಗಿ ನಾನು ಫೈಟ್ ಮಾಡ್ಬೇಕಾರೆ 5 ಲಕ್ಷ ಇಸ್ಕೊಂಡೆ ಕಣೆ ನೀನೆಂತ ರೋಲ್ ಕಾಲ್ ನೀನು 5 ಕೋಟಿ ಸಾರಿ ನೋಡಿ ನಾನು ಫಿಗರ್ನೇ ಕಮ್ಮಿ ಮಾಡ್ಬಿಟ್ಟೆ. 5 ಕೋಟಿ ಇಸ್ಕೊಂಡಲೆ ಚೈತ್ರ ಅಂತ ಹೇಳಿದಾಗ ಆಕೆ ಸೈಡ್ ಲೈನ್ ಆಗ್ಬಿಡ್ತಾಳೆ. ಅಂದ್ರೆ ಅವಮಾನ ಬಂದಾಗ ಆಕೆಗೆ ಕೆಪಬಿಲಿಟಿ ಇಲ್ಲ ಫೇಸ್ ಮಾಡ್ಲಿಕ್ಕೆ. ಐ ಥಿಂಕ್ ಸುದೀಪ್ ಅವರು ನೇರವಾಗಿ ಪ್ರಶ್ನೆಗಳನ್ನ ಕೇಳಿ ಆಕೆನ ನಡಗಿಸ್ಬಿಟ್ಟಾಗ ಆಕೆ ಕುಗ್ಗೋಗಿದ್ದಾಳೆ. ಆಕೆ ಮುಗ್ದಲ್ಲಿ ಕುಗ್ಗೋಗಿರೋಕ್ಕೆ ಕಾರಣ ಒಂದು 50 ದಿವಸ ಇರ್ಬೋದು. ಎರಡನೇದು ಸುದೀಪ್ ಅವ್ರು ಕೊಟ್ಟ ಮಾಂಜ ಏನಿದೆ ಅದು ತುಂಬಾ ಡೀಪಾಗಿ ಹರ್ಟ್ ಆಗಿದ್ದಾಳೆ. ಆ ಅವಮಾನ ಸಹಿಸಿದ್ರೆ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿದಾಳೆ. ಪಾಸಿಬಲಿ ಐ ಥಿಂಕ್ ಶಿ ಇಸ್ ಪ್ರಿಪೇರ್ಡ್ ಟು ಕಮ್ ಔಟ್ ಆಲ್ಸೋ. ಮೋಸ್ಟ್ಲಿ ಈ ವಾರ ಬಂದ್ರೆ ಆಕೆನೆ ಬರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಗೋಲ್ಡ್ ಸುರೇಶು ಒಂದು ಐ ಥಿಂಕ್ 90% ಇಳಿದೋಗ್ಬಿಟ್ಟಿದ್ದಾನೆ ಮೇಡಮ್. 90% ಶಕ್ತಿ ಇಲ್ಲ ನೋಡಿ. ಆ ರಜತ್ ಬೇಕಾದ್ರೆ ಹಿಂಗೆ ಓಡಾಡ್ತಾನೆ, ಅಲ್ಲೋಗೋದು ಇಲ್ಲೋಗೋದು. ಆಮೇಲೆ ಇವನ್ನ ಮಂಜುನ್ ಕರೀದು ಡಿಫೆನ್ಸ್ಗೆ, ಅಂದ್ರೆ ಒಬ್ಬನ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಯ್ತಲ್ಲ ರಜತ್ಗೆ. ಗೋಲ್ಡು ಫುಲ್ ಇಳಿದೋಗಿದ್ದ. ಆ ಗೋಲ್ಡ್ ಇಲ್ಲ ಮೇಡಮ್ ಈಗೆಲ್ಲ ಇತಾಲಿ ಆಗ್ಬಿಟ್ಟಿದ್ದಾನೆ ಅವನು, ಯಾಕಂದ್ರೆ ಎನರ್ಜಿಲೇ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಎನರ್ಜಿ. ಗೌತಮಿ ಓಕೆ ಮೇಡಮ್, ಆ ಥರ ಏನು ಒಂದು 60% ಹಿಡಿದೋಗಿದೆ. ಬಟ್ ಆದರೆ ಆಕೆ ಎನರ್ಜಿ ಖರ್ಚೆ ಮಾಡ್ತಾಯಿಲ್ವಲ್ಲ. ಶಿ ಸ್ಟ್ಯಾಂಡ್ ಸ್ಟಿಲ್. ಯಾರು ಹೆಂಗನ ಹಾಳೋ ಹೋಗ್ಕೊಂಡ್ಲಿ, ನಾನು ಪ್ರತಿ ವಾರ ಬಚಾವಾರೇ ಸಾಕು, ಹೆಂಗೋ ಯಾರೋ ಒಂದಷ್ಟು ಜನ ಓಟ್ ಹಾಕ್ತಾರೆ, ನಾನು ಬಚ್ಚಿಕೊಂಡು ಎಲ್ಲೋ ಆಟ ಆಡ್ಕೊಳ್ಳೋ ಮಟ್ಟಕ್ಕೆ ಐ ಥಿಂಕ್ ಮಾಡ್ತಾ ಇದ್ದಾಳೆ ಮೇಡಮ್. ಮೋಕ್ಷಿತಾ ಒನ್ಸ್ ಅಗೇನ್ ಅದೇ ಎನರ್ಜಿ ಅದೇ ಇತ್ತು. ಅದೇನು ಆಕೆ ಕಾರಿಂದ ಇಳಿದು ಬಂದಂಥ ಡೈಲಾಗು ಇವತ್ತಿರೋ ಮೋಕ್ಷಿತಾಗು ಎಲ್ಲಿ ಮೋಕ್ಷಿತಾ ಕಾರಿಂದ ಇಳಿದು ಬಂದೇ ನಾನು ನೋಡಿಸ್ತೀನಿ ಇವತ್ತಿಂದ ಆಟ ಶುರುವಾಯ್ತು. ಎಲ್ಲಿ ಶುರುವಾಯ್ತು? ಮುಗಿಸೇ ಬಿಟ್ಟಿದ್ಯಾ ಮೋಕ್ಷಿತಾ? ಮೋಕ್ಷಿತಲ್ವಾ? ಮುಗಿಸೇ ಬಿಟ್ಟಿದ್ಯಾ? ಎಲ್ಲಿ ಆ ಡೈಲಾಗನ್ನು ಜನರಿಗೆ ಕಿವಿ ಮೇಲೆ ಮೋಸ್ಟ್ಲಿ ಲಾಲ್ಬಾಗನ್ನೇ ಇಟ್ಬಿಟ್ಟವಳೆ ಮೋಕ್ಷಿತಾ. ಈ ಥರ ಲಾಲ್ಬಾಗ್ ಎಷ್ಟು ಜನ ಇಟ್ಟಿಲ್ಲ ಜನರಿಗೆ. ಜನ ಎಂಗೇಜ್ ಮಾಡ್ತಾರೆ ನೋಡ. ಆ ಡೈಲಾಗ್ ಹೇಳಿದ್ದಕ್ಕೂ ಇವಾಗ ನೀವು ತಣ್ಣಗೆ ಆರಾಮಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಮಲ್ಕೊಂಡಿರೋದಕ್ಕೂ ಅಬ್ಬಾ ಆಕಾಶ ಭೂಮಿ ತರ. ಮೋಕ್ಷಿತಾ ತ್ರಿವಿಕ್ರಮ್ ಜೋಡಿ ಬಗ್ಗೆ ಏನನ್ಸುತ್ತೆ? ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಚರ್ಚೆ ಆಗುತ್ತೆ ಮೇಡಮ್. ಚರ್ಚೆ ದಟ್ಸ್ ಗುಡ್ ಒನ್ ವೇ. ದಟ್ ದಟ್ ಆ ಕಾರ್ನರ್ಸ್ ಭೇಟಿ ಮಾಡೋದು ಅಥವಾ ಕಾರ್ನರ್ ಸ್ಕ್ರಾಚಿಂಗ್ ಅಂತ ಏನಿದೆ, ಒಂದ್ ಕಡೆ ಉಜ್ಕೊಂಡು ಹೋಗೋದು ಏನು ಹೇಳ್ತಾರೆ. ಐ ಥಿಂಕ್ ದೇ ಆರ್ ಡೂಯಿಂಗ್ ಗುಡ್ ಜಾಬ್. ಎಲ್ಲೋ ಒಂದ್ ಕಡೆ ಆ ಚರ್ಚೆ ಆಗ್ತಾ ಇದೆ. ಇಟ್ಸ್ ಗುಡ್ ಮ್ಯಾಮ್. ಅಪ್ರಿಷಿಯೇಟ್ ಮಾಡಲೇಬೇಕು, ಕೆಲವೊಂದು ವಿಚಾರಗಳನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಬಟ್ ಅದರ್ವೈಸ್ ಆ ಕಾರಿಂದ ಇಳಿದು ಬಂದಂಥ ಮೋಕ್ಷಿತಾ ಬಿಟ್ಟಂಟ ಡೈಲಾಗ್ ಮರ್ತೋಗ್ಬಿಟ್ಟಿದ್ಯಲ್ಲಮ್ಮ, ನಾಳೆ ಬರ್ತಾರೆ ಯಾರೋ ಸುದೀಪ್ ನಿನಗೂ ಕೂಡ ರುಬ್ತಾರೆ. ಮಂಜು ಎಷ್ಟು ಪರ್ಸೆಂಟೇಜ್ ಡೌನ್ ಆಗಿದ್ದಾರೆ ಮೇಡಮ್? ಮಂಜುದಲ್ಲಿ ಏನು ಎನರ್ಜಿ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ, ಬಟ್ ಫಿಸಿಕಲಿ ಡಲ್ ಆಗಿದ್ದಾರೆ. ಆ ಎನರ್ಜಿ ಕಮ್ಮಿ ಆಗಿಲ್ಲ, ಬಟ್ ಫಿಸಿಕಲಿ ಪಾಪ ಮುಖ ಎಲ್ಲ ಇಳಿದೋಗಿದೆ. ಮುಂಚೆ ಇದ್ದಂಥ ಜೋಶ್ ಇಲ್ಲ, ಕಮ್ಮಿ ಆಗಿದೆ. ಒಂದು 40% ಕಮ್ಮಿ ಆಗಿದೆ. ಬಟ್ ಆದರೂ ಆ ವೈಬ್ರೇಷನ್ಸ್ ಹಂಗೆ ಇದೆ. ನನಗೆ ಅನಿಸಿದ ವೈಬ್ರೇಷನ್ಸ್ ಹಂಗೆ ಇದೆ, ಬಟ್ ಕಡಿಮೆ ಅಂತೂ ಆಗಿದೆ ಮೇಡಮ್. ಫಿಸಿಕಲು ಕಮ್ಮಿ ಆಗಿದ್ದಾರೆ. ಪಾಪ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಈಸ್ ಆಲ್ಸೋ ಫೀಲಿಂಗ್ ಎಕ್ಸಾಸ್ಟೆಡು. ಬಟ್ ರಜತ್ ಅಲ್ವಾ, ಫುಲ್ ಎನರ್ಜಿ ಇದೆ ಮೇಡಮ್. ಅವ್ನು ನೋಡಿದ್ರೆ ಮೋಸ್ಟ್ಲಿ ಎಲ್ಲರೂ ಭಯ ಬೀಳ್ತಾ ಇದ್ದಾರೆ. ಅಲ್ಲಿ ಒಂಥರ ಬುಲ್ಡೋಸರ್ ಥರ ಕಾಣಿಸ್ತಾ ಇದ್ದಾನೆ. ಆ ಬಿಗ್ ಬಾಸ್ ಮನೆಗೆ ಇರೋ ಕಂಟೆಸ್ಟೆಂಟ್ಗೆ ಐ ಥಿಂಕ್ ರಜತ್ ಒಳ್ಳೆ ಬುಲ್ಡೋಸರ್ ಥರ ಕಾಣಿಸ್ತಾ ಇದ್ದಾನೆ. ಐ ಆಮ್ ಶ್ಯೂರ್ ಅವನ ಪ್ರೆಸೆನ್ಸು ಇವ್ರನ್ನೆಲ್ಲ ಅಳ್ಳಾಡಿಸ್ಬಿಟ್ಟಿದೆ. ಈ ವಾರ ನಾವು ನೋಡಿದಾಗ ಹನುಮಂತು ಮತ್ತೆ ಧನ್ರಾಜ್ ಕಳ್ದೇ ಹೋದ್ರ. ಯಾಕಂದ್ರೆ ಅವರಿಬ್ಬರ ಪಿಸು ಮಾತಿರ್ಬೋದು, ಹನುಮಂತು ಅಲ್ಲೇ ಸ್ಪಾಟ್ ಅಲ್ಲಿ ಹೇಳ್ತಾ ಇದ್ದಂತ ಡೈಲಾಗ್ಸ್ ಇರ್ಬೋದು, ಅದೆಲ್ಲ ತುಂಬಾ ಜನರಿಗೆ ಖುಷಿ ಕೊಡ್ತಾ ಇತ್ತು, ಒಂದು ಕಿಕ್ ಕೊಡ್ತಾ ಇತ್ತು. ಈ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಅವರಿಬ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಮತ್ತೆ ಫಾರ್ಮಿಗೆ ಬರ್ಬೇಕು ಅಂತ ಅನ್ಸುತ್ತೆ. ನಮೀಗ ಮನೆಯಲ್ಲಿ ನಾವು ಒಬ್ಬಟ್ಟು ಮಾಡ್ಬಿಟ್ಟು ಈ ಕಡೆ ಚಿಕ್ಕದಾಗ ಒಂದು ಯಾವುದೋ ಒಂದು ಏನೋ ಸಪ್ಪೆ ಪಾಯಸ ಮಾಡಿಟ್ಟಿದ್ರೆ, ಈಗ ನಮ್ಗೆ ಒಬ್ಬಟ್ಟಿಲ್ಲ ಅಂದಾಗ ಪಾಯಸ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಸಿ ಒಬ್ಬಟ್ಟು ತುಪ್ಪ ಹಾಕಿ ಸುಡ್ತಾ ಇದ್ರೆ ಏನೋ ನಮ್ಗೆ ರವೆ ಬೇಡ, ಅದು ನಮ್ಗೆ ಒಬ್ಬಟ್ಟು ಬೇಕು ಅನ್ನೋ ಒಂದು ಪ್ರಮೇಯ ಏನಿದೆ. ಪಾಸಿಬಲಿ ರಜತ್ ಈಸ್ ಲೈಕ್ ಏನೋ ಹೋಳಿಗೆ ತರ ಕಾಣಿಸ್ತಾ ಇದ್ದಾನೆ, ಹಾಟ್ ಹೋಳಿಗೆ. ಬಟ್ ಆ ಹೋಳಿಗೆ ಕೆರಡೆ ಬಿಸಿ ಕೂಡ ಇದೆ, ಸುಟ್ಗಿಟ್ಟು ಹೋಗ್ಬಿಟ್ರೆ ಕಷ್ಟ ಅನ್ನೋದು ಕೂಡ ಆ ಹೋಳಿಗೆ ನಾಪ್ಸ್ಕೊಬೇಕು ಅನ್ನೋದು ನನ್ಗೆ ಅನಿಸ್ತಾ ಇದೆ. ಐ ಆಮ್ ಶೂರ್ ನೀವು ಹೇಳಿದಾಗೆ ಎಲ್ಲೋ ಒಂದ್ ಕಡೆ ಪಾಯಸ ಆಗ್ಬಿಟ್ರ, ರವೆ ಪಾಯಸ ಆಗ್ಬಿಟ್ರ ಇವಿಬ್ರು ಹುಡುಗರು ಅನ್ನೋದು ನಮ್ಗೆ ಅನಿಸ್ತಾ ಇದೆ. ಒಂದ್ ಕಡೆ ಶೋ ಸ್ಟಾಪರ್ ತರ ಕಾಣಿಸ್ತಾ ಇತ್ತು ಹನುಮಂತು. ಈಗ ಶೋ ಸ್ಟಾಪರ್ ಇಂದ ಅಡ್ರೆಸ್ಸೇ ಇಲ್ಲ. ನಾನು
ಏನೋ ಪ್ಯಾಂಟ್ ತ್ಯಾವ ಆಗುತ್ತೆ ಅನ್ನೋ ಮಟ್ಟಕ್ಕೆ ಡೈಲಾಗ್ ಹೊಳೆಯೋ ಮಟ್ಟಕ್ಕೆ ಬಂದಿದ್ದಾನೆ ಅಂತಂದ್ರೆ ಇವರಿಬ್ರು ತುಂಬಾ ಚೆನ್ನಾಗಿದೆ. ಈಗ SR ನೋ ರೌಂಡ್, ರಜತ್ ಜಗದೀಶ್ ರೀಪ್ಲೇಸ್ಮೆಂಟ್ ಅಲ್ಲ, ರಂಜಿತ್ ರೀಪ್ಲೇಸ್ಮೆಂಟ್, ಎಸ್ ಆರ್ ನೋ? ಅನ್ಕೋಬೋದು ಮೇಡಮ್, ಅನ್ಕೋಬೋದು ಒಂದು ಲೆವೆಲಲ್ಲಿ. ಯಾಕಂದ್ರೆ ಫಿಸಿಕಲ್ ಆಗಿ ಟಚ್ ಮಾಡ್ತಾ ಇರೋದು ಅದೆಲ್ಲ ನೋಡಿದ್ರೆ. ಮತ್ತೆ ರಂಜಿತ್ ಕೂಡ ಅದೇ ತರ ಎದೆ ಮೇಲೆ ಕಾಲಿಕ್ತೀನಿ ಅಂತ ಹೇಳ್ದಂತ ಮಾತುಗಳು ನೋಡಿದಾಗ ಈತನೂ ಅಷ್ಟನ್ನೇ ಆ ಥರ ಬರ್ತಾ ಇದೆ. ಎಸ್ ಇಟ್ಸ್ ರಂಜಿತ್ ರಿಪ್ಲೇಸ್ಮೆಂಟ್ ಮೇಡಮ್ ಅಂತ ನನಗೂ ಅನಿಸ್ತಾ ಇದೆ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಈಗ ಹಿಂದಿ ಬಿಗ್ ಬಾಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಜಗದೀಶ್ ಅವ್ರು ಹೋಗ್ತಾರೆ ಅಂತ, ಕನ್ನಡದಲ್ಲೂ ಒಂದು ಅವಕಾಶ ಅವ್ರಿಗೆ ಸಿಗಬೇಕು ಅಂತ ಜನರೇ ಕೇಳ್ತಿರೋದ್ರಿಂದ ಜಗದೀಶ್ ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಮತ್ತೆ ಮನೆಗೆ ಹೋಗಲ್ಲ, ಎಸ್ ಆರ್ ನೋ? ಯಾವ ಮನೆಗೆ? ಬಿಗ್ ಬಾಸ್ ಮನೆಗೆ, ನಿಮ್ಮ ಮನೆಗಲ್ಲ. ಹೌದು, ಬಿಗ್ ಬಾಸ್ ಮನೆಗೆ ನೋ ಮೇಡಮ್. ಹೋಗಲ್ವಾ? ಅಲ್ಲ ಹೋಗ್ತೀನಿ. ಅಲ್ಲ ನಾನು ಕೇಳಿದ್ದೇನು, ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಅಲ್ಲಿ ಹೋಗಲ್ಲ, ಎಸ್ ಆರ್ ನೋ? ಹೋಗಲ್ಲ. ಇಲ್ಲ, ನೋ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಇಲ್ಲ, ನೋ. ನಾನು ಆ ಪಾಸಿಬಿಲಿಟಿ ಇಟ್ಕೊಂಡಿದ್ದೀನಿ. ಆ ಜೀವನದಲ್ಲಿ ICU-ನಲ್ಲಿರೋ ಪೇಷಂಟ್ಸ್ ನಾನು ಬದುಕ್ತೀನಿ ಅಂತ ಅನ್ಕೊಬೇಕಾರೆ ಈ ಥರ ಎಲ್ಲ ಸ್ಟಾರ್ ಆಗಿರೋ ಜಗದೀಶ್ ಎರಡೆರಡು ಕಡೆ ಆಫರು, ಈ ಕಡೆ ಕೇಕು, ಈ ಕಡೆ ಒಬ್ಬಟ್ಟು, ಎಲ್ಲೋಗೋದು. ಎಸ್ ಈಗ ಫಿನಾಲೆಯಲ್ಲಿ ಎಲ್ಲರೂ ಒಂದು ಗೆಟ್ ಟುಗೆದರ್ ತರ ಆಗೇ ಆಗ್ತೀರಾ, ಬರಲೇಬೇಕು ಕೂಡ ಸ್ಪರ್ಧಿಗಳೆಲ್ಲ. ಸೊ ಆಗ ಜಗದೀಶ್ ಅವರು ಗೋಲ್ಡ್ ಸುರೇಶ್ ಅವ್ರನ್ನ ಮಾತಾಡ್ಸಲ್ಲ, ಎಸ್ ಆರ್ ನೋ? ಎಸ್, ಮಾತಾಡ್ಸಲ್ಲ. ಯಾಕೆ? ಇಲ್ಲ ನನಗೆ ಆಟ ಮನೇಲಲ್ವಾ, ಮನೆಯಿಂದ ಹೊರಗೂ ಇಲ್ಲ, ಅದು ಹೊರಗಡೆಗೆ ಸಹ ಅದು ಆ ಥರ ವ್ಯಕ್ತಿತ್ವ ಇರಬಾರ್ದು ಮೇಡಮ್. ಒಬ್ಬರನ್ನ ಫಿಕ್ಸ್ ಮಾಡಿ ಆಟ ಆಡೋದಿದೆಯಲ್ಲ ಅದನ್ನ ಆಟ ಅಂತ ಹೇಳಲ್ಲ, ಅದೆಲ್ಲ ಚೆಲ್ಲಾಟ ಅಂತಾರೆ. ಆ ಚೆಲ್ಲಾಟ ಯಾರೂ ಆಡಬಾರ್ದು. ಇನ್ಫ್ಯಾಕ್ಟ್ ನಾನು ರಂಜಿತನ ಹೋಗಿ ಮಾತಾಡಿದೆ. ಕಾರಣ ಯಾಕೆ ಅಂತಂದ್ರೆ ಅದೇನು ಹೇಳ್ತಾರೆ, ಬೈ ಒನ್ ಗೆಟ್ ಒನ್ ಫ್ರೀ, ಅವನು ಬಂದ್ಬಿಟ್ಟ. ಸೊ ಐ ಥಿಂಕ್ ಈಗ ನೋಡಿ ನನ್ನ ಜೊತೆ ಬಿಟ್ಟಾಕಿ ಆ ರಜತ್ ಜೊತೆನೂ ಸಹ ಗೋಲ್ಡ್ ಸುರೇಶ್ ಅದನ್ನೇ ಮಾಡ್ತಾ ಇದ್ದಾರೆ. ಅದ್ ಹೇಳ್ತಾರಲ್ಲ, ಇಟ್ಸ್ ಬೆಟರ್ ಬಿಟನ್ ಟು ಬಿ ಒನ್ಸ್ ಅಂತೆ. ಒಂದ್ಸತಿ ಕಚ್ಚಿದ್ರೆ ಪರವಾಗಿಲ್ಲ, ಪದೇ ಪದೇ ಸಿಗ್ದವ್ರಿಗೆಲ್ಲ ಅದೇ ಕಚ್ತಾ ಇದ್ರೆ ಇಟ್ಸ್ ಬೆಟರ್ ಟು ಫಿನಿಶ್ ಮೇಡಮ್ ಅಂತ ನನಗೆ ಅನಿಸ್ತಾ ಇದೆ. ನಿಮ್ದೊಂದು ಗೋವಾ ಪ್ಲಾನ್ ಇತ್ತಲ್ಲ, ಸ್ಪರ್ಧಿಗಳನ್ನು ಕರ್ಕೊಂಡು ಹೋಗೋದು. ಸೊ ಆ ಲಿಸ್ಟ್ ಅಲ್ಲಿ ರಜತ್ ಮತ್ತೆ ಸುರೇಶ್ ಇಲ್ಲ. ಇಲ್ಲ, ಸುರೇಶ್ ಇರ್ತಾನೆ, ತಗೊಂಡಾಗೆಲ್ಲ ಹಳ್ದಾಗ ಇಳ್ದ ತಗೊಂಡ್ ಬಿಸಾಕ್ಬಿಡ್ತೀನಿ ಅವನನ್ನ, ಬರ್ಲಿ ಅವನನ್ನ. ಸುರೇಶ್ ತಗೊಂಡಾಗೆಲ್ಲ ಹಳ್ಳದಲ್ಲಿ ಸಮುದ್ರಕ್ಕೆ ಸಮುದ್ರಕ್ಕೆ ಹಾಕ್ತೀನಿ ಮೇಡಮ್, ಬರ್ಲಿ ಅವನು ಈಸ್ಕೊಂಡ್ ಮತ್ತೆ ವಾಪಸ್ ಬರ್ಲಿ. ರಜತ್ ಬರ್ಲಿ ಮೇಡಮ್. ಐ ಥಿಂಕ್ ಈಸ್ ಡೂಯಿಂಗ್ ಇಸ್ ಜಾಬ್ ಪಾಪ. ಈಗ ನೋಡಿ ಇಲ್ಲಿ ನಮ್ಮ ಪರ್ಸನಲ್ ಅನ್ನೋದಕ್ಕಿಂತ ನಮ್ಮ ಬಿಗ್ ಬಾಸ್ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಹೈಪ್ ಆಗ್ತಾ ಇದೆ ತುಂಬಾ ಇಂಪಾರ್ಟೆಂಟು. ಆನ್ ದ ವ್ಯೂವರ್ಸ್ ಪಾಯಿಂಟ್ ಅಲ್ಲಿ ಮತ್ತೆ ನಮ್ಮ ಬಿಗ್ ಬಾಸಿನ ಹೈಪ್ ಪಾಯಿಂಟ್ ಅಲ್ಲಿ ರಜತ್ ಅಂಡ್ ಐ ಥಿಂಕ್ ಬೋತ್ ಆರ್ ಶೋಭಾ ಇಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಮೇಡಮ್. ಇದಾಗಿತ್ತು ಈ ವಾರದ ಬಿಗ್ ಮನೆ ಕತೆ ವಿತ್ ಜಗ್ಗು ಜೊತೆಗೆ. ಮುಂದಿನ ವಾರ ಮತ್ತಷ್ಟು ಬಿಗ್ ಬಾಸ್ ಮನೆಯ ಕಾಂಟೆಂಟ್ಗಳೊಂದಿಗೆ ನಿಮ್ಮ ಮುಂದೆ ನಾನು ಮತ್ತೆ ಜಗದೀಶ್ ಅವರು ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.